ನಮಸ್ತೆ ಎವ್ರಿವನ್. ನಮಗೆಲ್ಲ ತುಂಬಾ ಕುತೂಹಲ ಇರುತ್ತೆ ಅಲ್ವಾ, ನಮ್ಮ ಮಕ್ಕಳು ಏನ್ ಹೈಟ್ ಆಗ್ಬೋದು ಅಂತ. ಆರ್ ಕೆಲವೊಂದು ಮಕ್ಕಳು ಪ್ಯೂಬರ್ಟಿ ಏಜ್ 10-11 ಇಯರ್ಸಿಗೆ ಬಂದ್ರು, ನನ್ನ ಮಗಳು ಇನ್ನೂ ಹೈಟೇ ಆಗ್ತಿಲ್ಲ, ನನ್ನ ಮಗ ಇನ್ನೂ ಹೈಟೇ ಆಗ್ತಿಲ್ಲ, ಹೈಟ್ ಆಗೋಕೆ ಏನ್ ಮಾಡಬೇಕು, ಇಂಥ ಹಲವಾರು ಪ್ರಶ್ನೆಗಳು ನಮ್ಮ ಪೇರೆಂಟ್ಸ್ ಅಲ್ಲಿ ಕಾಡ್ತಿರುತ್ತೆ. ಹೈಟ್ ಈಗಿನ ಕಾಲದ ಮಕ್ಕಳಲ್ಲೂ ಹೈಟ್ ಓವರ್ ಕಾನ್ಶಿಯಸ್ ಆಗಿ ಇರ್ತಾರೆ. ವಿಡಿಯೋಲಿ ನಾವು ತಿಳ್ಕೊಳ್ಳೋಣ ಈ ಹೈಟ್ ಹೇಗೆ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಸೊ ನಮ್ಮ ಮೆಡಿಕಲ್ ಟರ್ಮ್ ಅಲ್ಲಿ ಈ ಮೆಥಡ್ನ ಮಿಡ್ ಪೇರೆಂಟೈಲ್ ಮೆಥಡ್ ಅಂತ ಹೇಳ್ತೀವಿ. ಈ ಮಿಡ್ ಪೇರೆಂಟೈಲ್ ಮೆಥಡ್ ತಿಳ್ಕೊಂಡು ನೀವು ನಿಮ್ಮ ಹೈಟ್ ಎಷ್ಟಾಗ್ಬೋದು ಆರ್ ನಿಮ್ಮ ಮಕ್ಕಳ ಹೈಟ್ ಎಷ್ಟಾಗ್ಬೋದು ಅಂತ ತಿಳ್ಕೊಬೋದು. ಅದು ಹೇಗೆ ಅಂತೀರಾ, ತಂದೆ ಹೈಟ್ ಪ್ಲಸ್ ತಾಯಿ ಹೈಟ್ ಇಬ್ಬರದು ಸೆಂಟಿಮೀಟರ್ಸ್ ಅಲ್ಲಿ ಪ್ಲಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ತಂದೆ ಹೈಟು 179 ಸೆಂಟಿಮೀಟರ್ಸ್ ಇದ್ದು ತಾಯಿ ಹೈಟು 157 ಸೆಂಟಿಮೀಟರ್ಸ್ ಇದ್ರೆ ಇವೆರಡನ್ನ ಪ್ಲಸ್ ಮಾಡಿ. ಸೊ ಇವೆರಡನ್ನ ಪ್ಲಸ್ ಮಾಡಿದಾಗ ನಮ್ಗೆ ಬರೋದು 336 ಸೆಂಟಿಮೀಟರ್ಸ್ ಅಲ್ವಾ. ಸೊ ಈ 336 ಸೆಂಟಿಮೀಟರ್ಸ್ ತಂದೆದು ಪ್ಲಸ್ ತಾಯಿದು ಕಂಬೈನ್ ಆಗಿ ಪ್ಲಸ್ ಆಗಿ. ಒಂದ್ ವೇಳೆ ನಿಮ್ಮ ಮಗಳು ಗರ್ಲ್ ಇದ್ರೆ ಆರ್ ಇಫ್ ಯು ಆರ್ ಸೀಯಿಂಗ್ ಗರ್ಲ್ ನೋಡ್ತಿದ್ರೆ, ಪ್ಯೂಬರ್ಟಿ ಏಜ್ ಗರ್ಲ್ಸ್ ನೋಡ್ತಿದ್ರೆ, ವೇಳೆ ನೀವು ಗರ್ಲ್ ಆಗಿದ್ರೆ ಈ 336ಗೆ -13 ಮಾಡಿ. -13 ಮಾಡಿದ್ರೆ ನಿಮಗೆ ಸಿಗೋದು 323 ಡಿವೈಡೆಡ್ ಬೈ 2 ಮಾಡಿ. ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಸಿಗೋದು 161.5 ಸೆಂಟಿಮೀಟರ್ಸ್. ಸೊ ಒಂದ್ ವೇಳೆ ತಂದೆ ತಾಯಿಗೆ ಗರ್ಲ್ ಚೈಲ್ಡ್ ಆಗಿದ್ರೆ ಈ ತಂದೆ ತಾಯಿದು ಹೈಟ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು 161 ಸೆಂಟಿಮೀಟರ್ಸ್ ಬರುತ್ತೆ. ಅದೇ ಒಂದ್ ವೇಳೆ ಬಾಯ್ ಇದ್ರೆ 336ಗೆ +13 ಮಾಡಿ. ಸೊ ಬಾಯ್ಗೆ +13, ಗರ್ಲ್ಸಿಗೆ -13. ಸೊ 336 +13 49 ಅಲ್ವಾ. ಸೊ 349 ಡಿವೈಡೆಡ್ ಬೈ 2 ಅಗೇನ್ ಡಿವೈಡೆಡ್ ಬೈ 2 ಮಾಡಿದಾಗ ನಿಮ್ಗೆ ಸಿಗೋದು 174.5. ಆ ಕಡೆ ಪ್ಲಸ್ ಆರ್ ಮೈನಸ್ ಆಗ್ಬೋದು. ಸೊ ಒಂದ್ ವೇಳೆ ಬಾಯ್ ಇದ್ರೆ ಈ ಹೈಟ್ ಪೇರೆಂಟ್ಸ್ ಬಾಯ್ ಇದ್ರೆ 174.5 ಸೆಂಟಿಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಆಗ್ಬೋದು. ಸೊ ಹೀಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ತಂದೆ ತಾಯಿ ಹೈಟ್ ನ ಕ್ಯಾಲ್ಕುಲೇಟ್ ಮಾಡಿ ಈ ರೀತಿ ನಿಮ್ದು ಅಪ್ರಾಕ್ಸಿಮೇಟ್ ಯಾವ ಹೈಟ್ ಬರುತ್ತೆ ಅಂತ ನೀವು ಕಂಡಿಡ್ಕೋಬಹುದು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಮ ಮಕ್ಕಳ ಹೈಟೋ ಇಲ್ಲ ಚಿಲ್ಡ್ರನ್ಸೇ ನೋಡ್ತಿದ್ರೆ ನಿಮ್ಮ ಹೈಟ್ ಎಷ್ಟು ಆಗ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.